ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗದೋಂ ತಕತರಿ ಗಿಟದೋಂ ತಕತರಿ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ತಗದೋಂ. ದ್ವೇಷನೇ ನಿನಗೆ? ಬೆಳಗ್ಗೆಯಿಂದ ನಗಲಾಗ್ತಾ ಇದ್ದ, ಈ ಕಣ್ಣೀರು ಹಾಕೊಂಡು ಹೋದ. ಮನೇಲಿ ಯಾರೂ ಊಟ ಮಾಡಿಲ್ಲ, ನೀನು ನೋಡಿದ್ರೆ ಹೊಟ್ಟೆ ನಿಂತಿದ್ಯಾ. ಇದು ನಿನಗೆ ಸರಿ ಅನ್ಸುತ್ತಾ? ಮತ್ತೆ ಅವನ ಕೈಯಲ್ಲಿ ಅನ್ಬಾರ್ದಿನ ಅನ್ಸ್ಕೊಳಕ್ಕೆ ನಮಗೇನು ಮಾನ ಮರ್ಯಾದೆ ಇಲ್ವಾ? ಲೇ, ಅವನೇನು ಚಿಕ್ಕವನು ಕಣೆ. ಅವನಿಗೆ ಯಾವ ಜೀವನದ ಅನುಭವ ಇದೆ ಹೇಳು? ಇಷ್ಟು ವರ್ಷ ಸಂಸಾರ ಮಾಡಿರೋ ನೀನೇ ಗುರ್ರಂತೀಯ. ಇನ್ನು ಅವನು ಕೇಳಬೇಕಾ? ನೀನು ಅವನ ಮುಖ ನೋಡಬೇಡ, ಅಮ್ಮನ ಮುಖ ನೋಡೆ. ಬೆಳಿಗ್ಗೆಯಿಂದ ಅಳುತ್ತಾ ಕೂತಿದ್ದಾರೆ. ಮದುವೆ ಮನೆ ಕಳೆನೇ ಹೊರಟೋಗಿದೆ. ಎಷ್ಟೋ ವರ್ಷ ಆದಮೇಲೆ ಸಂಬಂಧಗಳು ಸರಿ ಹೋಯ್ತು. ಅಮ್ಮ ನಮ್ಮ ಕೊರಗಲ್ಲೇ ಸಾಯೋದು ತಪ್ತು ಅಂದ್ಕೊಂಡೆ. ಈ ಮದುವೆನ ನಾವೇ ಮುಂದೆ ನಿಂತು ಮಾಡಿದ್ರೆ ಇಷ್ಟು ದಿನ ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ, ಅಮ್ಮನಿಗೆ ಖುಷಿ ಆಗುತ್ತೆ ಅಂದ್ಕೊಂಡೆ. ಅದ್ಯಾವುದೋ ಆಗೋ ಥರ ಕಾಣಿಸ್ತಾ ಇಲ್ಲ. ಸರಿ ಕಣೆ, ಈ ಮನೆ ಋಣ ಮುಗೀತು ಅಂತೇಳಿ ಹೊರಟು ಬಿಡೋಣ. ಬಿಡಿ. ಒಟ್ನಲ್ಲಿ ಈ ಮದ್ವೆ ಸಂಭ್ರಮ ನನ್ನಿಂದ ಹಾಳಾಯ್ತು ಅಂತ ನನ್ನ ಹಣೆಗೆ ಪಟ್ಟಿ ಕಟ್ಬಿಟ್ಟು ನೀವು ಒಳ್ಳೆಯವರಾಗ್ಬೇಕು ಅನ್ಕೊಂಡಿದ್ದೀರಲ್ಲ? ನನಗೆ ಆಗ್ಬೇಕು ತಾಯಿ ಮಗನ ದೂರ ಮಾಡಿದೀನಿ ಅನ್ನೋ ಅಪವಾದ. ತಗೊಳ್ಳಿ ಬ್ಯಾಗು, ನಡೀರಿ ಹೋಗೋಣ. ಸರಿ, ನಡಿ ಒಳಗೆ. ಅತ್ತೆ, ಈಗೇನಾಯ್ತು ಅಂತ ಹೀಗೆ ಕೂತಿದ್ದೀರಾ ನೀವು? ನನ್ನ ತಪ್ಪು ಮಾತ್ರ ನಿಮಗೆ ಕಾಣುತ್ತೆ. ಎಲ್ರ ಹತ್ರ ಮಾತಾಡಿ ನಾನು ಕೆಟ್ಟೋಳಾಗ್ತೀನಿ. ಸರಿ ಹೇಳಿ ಅತ್ತೆ, ಯದುನ ಸಮಾಧಾನ ಮಾಡೋಣ. ಬನ್ನಿ ಬನ್ನಿ ಅತ್ತೆ, ಹೇಳಿ. ನಿಧಾನ ಅತ್ತೆ, ನಿಧಾನ. ಯದು, ನಾನ್ ಬೈದೆ ಅಂತ ನಮ್ಮನ್ನ ಹೊರಗಿನವ್ರು ಅನ್ಕೋಬೇಡ. ನನ್ ಮಗ ಈ ಜಾಗದಲ್ಲಿ ಇದ್ದಿದ್ರೆ ಅವನು ಹೀಗೆ ಕೇಳ್ತಾ ಇದ್ದೆ. ಯಾಕೆ ಗೊತ್ತಾ? ಮುಂದೆ ಇಡೀ ಜೀವನ ನೀನು ಅವಳ ಜೊತೆ ಬದುಕ್ಬೇಕು. ನೀವು ನಮ್ಮನ್ ಲೆಕ್ಕಕ್ಕಿಟ್ಟಿಲ್ಲ. ಏನೋ ಎಲೆ ಕೊನೆಗೆ ಉಪ್ಪಿನಕಾಯಿ ತರ ಶಾಸ್ತ್ರ ಕರ್ದಿದ್ದೀರಾ ಅಷ್ಟೇ. ಧಾರೆ ಎರ್ದು ಕೊಡೋದು ಅಂದ್ರೆ ಮಕ್ಕಳಾಟ ಅನ್ಕೊಂಡಿದೀಯಾ? ನಿನ್ನ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಜವಾಬ್ದಾರಿಯಿಂದ ಮಾಡೋಂತ ಕೆಲ್ಸ ಅದು.